ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಇವತ್ತು ತೋಟಕ್ಕೆ ಹೋಗುವಲ್ಲ, ಬನ್ನಿ ಹೋಗುವ. ಹಾಳೆ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ಕಡ್ದುಕೊಂಡು ಹೋಗುವ. ಅದಕ್ಕಿಂತ ಮೊದಲು ಇಲ್ಲಿ ಚಿಕ್ಕುವಿನ ಮರ ಉಂಟು, ಅದರಲ್ಲಿ ಚಿಕ್ಕು ಆಗಿದೆ ಅಂತ ನೋಡ್ಕೊಂಡು ಬರುವ. ಬನ್ನಿ. ತುಂಬ ಉಂಟು, ಚಿಕ್ಕ ಚಿಕ್ಕದಾಗಿದೆ ಅಷ್ಟೇ. ನಾನೀಗ ಒಂದು ಕಲ್ಲಲ್ಲಿ ಹೊಡೆದಾಗ ನನಗೆ ಒಂದು ಸಿಕ್ಕಿತ್ತು. ಈಗ ಇನ್ನು ಹೋಗುವ ತೋಟಕ್ಕೆ. ಈಗ ನಿಮಗೆ ಕಾಣಿಸ್ತಿರೋದು ಪೇರಳೆ ಹಣ್ಣಿನ ಮರ. ಈ ಮರದ ಉಪಯೋಗಗಳು ನಾನೀಗ ಹೇಳ್ತೇನೆ. ಒಂದು ಪೇರಳೆ ಹಣ್ಣು ಒಂದು ಗ್ಲಾಸ್ ಹಾಲಿಗೆ ಸಮ. ಹಾಗೆ ಈ ಮರದ ಎಲೆಗಳು ಅಂತ ಹೇಳಿದ್ರೆ ಈಗ ಚಿಗುರ್ತಾ ಇರ್ತದಲ್ಲ, ಆ ಎಲೆಗಳನ್ನು ನೀವು ಚಂದ ಮಾಡಿ ತೊಳೆದು ಬಾಯಲ್ಲಿಟ್ಟು ಹಾಕಿದ್ರೆ ನಿಮ್ಮ ಬಾಯಲ್ಲಿರುವಂತಹ ಯಾವುದೇ ತರಹದ ಹುಣ್ಣು ಇರ್ಬೋದು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಮೌತ್ ಅಲ್ಸರ್ ಅಂತ ಕರೀತಾರಲ್ವಾ, ಅದೆಲ್ಲ ಕಡಿಮೆ ಆಗ್ತದೆ. ಇದು ಸಣ್ಣ ಬಾಳೆಗೊನೆ. ನಾನು ನಿಮಗೆ ಈಗ ಗ್ರೂಪ್ ಆಫ್ ಫ್ಯಾಮಿಲಿ ತೋರಿಸ್ತೇನೆ. ಇದು ಬಾಳೆ ಗಿಡಗಳ ಸಮೂಹ, ಬಾಳೆ ಗಿಡಗಳ ಫ್ಯಾಮಿಲಿ. ಇದೆಂತ ಗೊತ್ತಾ, ಇದು ಹಿಂಗಾರದ ಹಾಳೆ. ಇದರಲ್ಲಿ ಹಿಂಗಾರ ಅಂತ ಹೇಳಿದ್ರೆ ಹೂ. ಇದು ಅದೇ ಹಿಂಗಾರ ದೊಡ್ಡದಾಗಿ ಅಡಿಕೆ ಆಗ್ತದೆ. ಅಡಿಕೆ ಆಗ್ಬೇಕಿದ್ರೆ ಆ ಹೂವಿಗೆ ಒಂದು ಪ್ರೊಟೆಕ್ಟಿವ್ ಆಗಿ ಒಂದು ಲೇಯರ್ ಬೇಕಲ್ಲ, ಅದೇ ಈ ಹಾಳೆ. ಇದೊಂದು ತರದ ಹೂ ಅಲ್ಲಿತ್ತು. ಈ ಹಿಂಗಾರದ ಹಾಳೆ ದನಗಳಿಗೆ ತುಂಬಾ ಇಷ್ಟ. ಹಾಗೆ ಅಲ್ಲಿ ಹೋಗುವಾಗ ಒಂದು ಅಜ್ಜನ ಮೀಸೆ ಹಾರಿಕೊಂಡು ಬಂತು. ಯಾರಿಗೆಲ್ಲ ಈ ಅಜ್ಜನ ಮೀಸೆಯ ಪರಿಚಯ ಇದೆ ಅವರೆಲ್ಲ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಲಸಿನ ಹಣ್ಣು ಆಗ್ತಾ ಇದೆ, ಸಣ್ಣ ಸಣ್ಣದೀಗ ಆಗ್ತಾ ಉಂಟಷ್ಟೇ, ಇನ್ನು ದೊಡ್ಡದಾಗಬೇಕು. ನಿಮಗೊಂದು ಆಟ ತೋರಿಸುವ, ಬನ್ನಿ. ಇದರಲ್ಲಿ ಸೂರ್ಯಚಂದ್ರ ಆಟ ಆಡಲಿಕ್ಕೆ ಗೊತ್ತುಂಟಾ ನಿಮಗೆ? ಇದು ಗೊತ್ತಿದ್ದವರು ಕಮೆಂಟ್ ಮಾಡಿ. ಇದೀಗ ನಾನೀಗ ಹಿಡಿದದ್ದು ಚಂದ್ರ. ಇನ್ನೊಂದು ನೋಡುವ, ಇದು ಸೂರ್ಯ. ಇನ್ನು ಹೋಗುದು. ಎಲ್ರಿಗೂ ರಾಮ್ ರಾಮ್.